Explain beta elimination with an example. So beta elimination reaction na explain ಮಾಡಿ with an example ಅಂತ ಕೇಳಿದ್ದಾರೆ. When a haloalkane with beta hydrogen atom is heated with alcoholic solution of potassium hydroxide, there is elimination of hydrogen atom from beta carbon and a halogen atom from the alpha carbon atom. As a result, an alkene is formed as a product. Since beta hydrogen atom is involved in elimination, it is called as beta elimination reaction. So ಯಾವ ಹ್ಯಾಲೋ ಆಲ್ಕೇನಲ್ಲಿ ಬೀಟಾ ಹೈಡ್ರೋಜನ್ ಆಟಮ್ ಇರುತ್ತೋ ಅದನ್ನು ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬೀಟಾ ಕಾರ್ಬನ್ ಆಟಮಿಂದ ಹೈಡ್ರೋಜನ್ ಆಟಮು, ಆಲ್ಫಾ ಕಾರ್ಬನ್ ಆಟಮಿಂದ ಹ್ಯಾಲೋಜನ್ ಆಟಮ್ ರಿಮೂವ್ ಆಗುತ್ತೆ. ಆಗ ಬರುವಂತಹ ಪ್ರಾಡಕ್ಟು ಆಲ್ಕೀನ್, ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಇಲ್ಲಿ ಬೀಟಾ ಹೈಡ್ರೋಜನ್ ಆಟಮು ರಿಮೂವ್ ಆಗಿರೋದ್ರಿಂದ, ಸೊ ಎಲಿಮಿನೇಷನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಇದನ್ನು ಡಿಹೈಡ್ರೋ ಹ್ಯಾಲೋಜನೇಷನ್ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ಇಲ್ಲಿ ಹ್ಯಾಲೋಜನ್ ಮತ್ತು ಹೈಡ್ರೋಜನ್ ಎರಡೂ ಕೂಡ ರಿಮೂವ್ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಈಥೈಲ್ ಬ್ರೋಮೈಡ್ ಈಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಗಿವ್ಸ್ ಈಥೀನ್. ಈಥೈಲ್ ಬ್ರೋಮೈಡನ್ನು ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಈಥೀನ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಈಥೈಲ್ ಬ್ರೋಮೈಡ್ ತೊಗೊಂಡಿದ್ದಾರೆ, ಅದನ್ನು ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಈಥೀನ್ ಆಗಿರುತ್ತೆ. ಹೇಗೆ ಫಾರ್ಮ್ ಆಗುತ್ತಿದ್ದು? ಸೊ ಇದು ಆಲ್ಫಾ ಕಾರ್ಬನ್ ಆಟಮ್, ಇದು ಬೀಟಾ ಕಾರ್ಬನ್ ಆಟಮ್. ಆಲ್ಫಾ ಕಾರ್ಬನ್ ಆಟಮಿಂದ ಹ್ಯಾಲೋಜನ್ ರಿಮೂವ್ ಆಗ್ತಿದೆ, ಬೀಟಾ ಕಾರ್ಬನ್ ಆಟಮಿಂದ ಹೈಡ್ರೋಜನ್ ರಿಮೂವ್ ಆಗ್ತಿದೆ. ಸೊ ಆಗ ಬರುವಂಥ ಪ್ರಾಡಕ್ಟು ಈಥೀನ್ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಪೊಟ್ಯಾಷಿಯಂ ಬ್ರೋಮೈಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್? ಗಿವ್ ಎಕ್ಸಾಂಪಲ್. ಸೊ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಏನು? ಅದಕ್ಕೆ ಒಂದು ಎಕ್ಸಾಂಪಲ್. ದ ಅಮೈನೋ ಆಸಿಡ್ಸ್ which can be synthesized in the body are known as non-essential amino acids. ಸೊ ಯಾವ ಅಮೈನೋ ಆಸಿಡ್ಸ್ಗಳು ಬಾಡಿಯಲ್ಲಿ ಸಿಂಥಸೈಸ್ ಆಗುತ್ತೆ ಅಂದರೆ ಪ್ರೊಡ್ಯೂಸ್ ಆಗುತ್ತೆ ಅಂಥ ಅಮೈನೋ ಆಸಿಡ್ಸನ್ನು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರೀತಾರೆ. ಇದನ್ನು ನಾವು ಥ್ರೂ ಫುಡ್ ತಗೋಬೇಕು ಅಂತ ಇಲ್ಲ, ಯಾಕಂದರೆ ನಮ್ಮ ಬಾಡಿಯಲ್ಲೇ ಇದು ಪ್ರೊಡ್ಯೂಸ್ ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಗ್ಲೈಸಿನ್ ಆ್ಯಂಡ್ ಅಲನಿನ್. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಮಾಲ್ಟೋಸ್. ಸೊ ಮಾಲ್ಟೋಸ್ನ ಹ್ಯಾವರ್ತ್ ಸ್ಟ್ರಕ್ಚರ್, ದಟ್ ಈಸ್ ರಿಂಗ್ ಸ್ಟ್ರಕ್ಚರ್ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್. ಮಾಲ್ಟೋಸನ್ನು ಹೈಡ್ರೋಲಿಸಿಸ್ ಮಾಡಿದರೆ ನಮಗೆ 2 ಗ್ಲೂಕೋಸ್ ಮಾಲಿಕ್ಯೂಲ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ SN2 ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಆಫ್ ಕ್ಲೋರೋಮೀಥೇನ್ ಟು ಮೆಥನಾಲ್. ಸೊ ಇಲ್ಲಿ SN2 ಮೆಕ್ಯಾನಿಸಮ್ ಕೇಳಿದ್ದಾರೆ. ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಅದರ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟನ್ನು ಕೊಡ್ತಾರೆ. ಸೊ ಆದರೆ ನೀವು SN2 ಮೆಕ್ಯಾನಿಸಮ್ ಅಂದರೆ ನಿಮ್ಗೆ ಗೊತ್ತಿದೆ, ಅದನ್ನು ಬರೆದ್ರೆ ಆಯಿತು. ಸೊ ಇಲ್ಲಿ ನೋಡಿ, ಕ್ಲೋರೋಮೀಥೇನು ಮೆಥನಾಲ್ ಆಗಿ ಕನ್ವರ್ಟ್ ಆಗೋದನ್ನು ಬರೀರಿ ಅಂತ ಕೇಳಿದ್ದಾರೆ. ದ ರಿಯಾಕ್ಷನ್ ಬಿಟ್ವೀನ್ ಕ್ಲೋರೋಮೀಥೇನ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಟು ಈಲ್ಡ್ ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್. ಸೊ ಇಲ್ಲಿ ಕ್ಲೋರೋಮೀಥೇನು ಹೈಡ್ರಾಕ್ಸೈಡ್ ಅಯಾನ್ ಜೊತೆಗೆ ರಿಯಾಕ್ಟ್ ಆಗಿ ನಮಗೆ ಬರುವಂತಹ ಪ್ರಾಡಕ್ಟು ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ? ಸೊ ಹೈಡ್ರಾಕ್ಸೈಡ್ ಅಯಾನು, ಸೊ ಇದು ಕ್ಲೋರೋಮೀಥೇನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಆಗ ನಮಗೆ ಏನು ಪ್ರಾಡಕ್ಟ್ ಸಿಗುತ್ತೆ? ದಟ್ ಈಸ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಈ ನ್ಯೂಕ್ಲಿಯೋಫೈಲು ಈ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡುತ್ತೆ. ಸೊ ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಇದು ಇಂಟರ್ಮೀಡಿಯೇಟ್ ಪ್ರಾಡಕ್ಟು. ಸೊ ಅದಾದ ನಂತರ ಈ ಕ್ಲೋರೈಡ್ ಅಯಾನು ರಿಮೂವ್ ಆಗಿ ನಮಗೆ ಮೆಥನಾಲ್ ಸಿಗುತ್ತೆ. ಸೊ ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಫಿಂಕಲ್ಸ್ಟೀನ್ಸ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್. ಸೊ ಫಿಂಕಲ್ಸ್ಟೀನ್ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಆಲ್ಕೈಲ್ ಅಯೋಡೈಡ್ಸ್ ಆರ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಆಫ್ ಆಲ್ಕೈಲ್ ಕ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಅಸಿಟೋನ್. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಫಿಂಕಲ್ಸ್ಟೀನ್ ರಿಯಾಕ್ಷನ್. ಇಲ್ಲಿ ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅಯೋಡೈಡ್ಸ್ ಆಗಿರುತ್ತೆ. ಈ ರಿಯಾಕ್ಷನನ್ನು ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್, ಸೊ ಎಕ್ಸ್ ಜಾಗದಲ್ಲಿ ನೀವು Cl ಅಥವಾ Br ತಗೋಬೋದು, ಪ್ಲಸ್
ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು, ಆಲ್ಕೈಲ್ ಅಯೋಡೈಡ್ ಆ್ಯಂಡ್ ಅದ್ರ ಜೊತೆಗೆ ಸೋಡಿಯಂ ಹ್ಯಾಲೈಡ್ ಸಿಗುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದರೆ, ವೆನ್ ಮೀಥೈಲ್ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಅಸಿಟೋನ್, ಮೀಥೈಲ್ ಅಯೋಡೈಡ್ ಈಸ್ ಫಾರ್ಮ್ಡ್. ಇಲ್ಲಿ ಮೀಥೈಲ್ ಕ್ಲೋರೈಡನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಆಗ ಬರುವಂಥ ಪ್ರಾಡಕ್ಟು ಮೀಥೈಲ್ ಅಯೋಡೈಡ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಮೀಥೈಲ್ ಕ್ಲೋರೈಡು ಸೋಡಿಯಂ ಅಯೋಡೈಡ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಆಗ ಬರುವಂಥ ಪ್ರಾಡಕ್ಟು ಮೀಥೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ ಮೀಥೈಲ್ ಕ್ಲೋರೈಡಲ್ಲಿರುವಂಥ ಬಾಂಡ್ ಇದು ಬ್ರೇಕ್ ಆಗುತ್ತೆ. ಸೊ NaLiರುವಂಥ ಬಾಂಡ್ ಬ್ರೇಕ್ ಆಗಿ ಈ ಮೀಥೈಲ್ ಗ್ರೂಪು CH3 ಜೊತೆ ರಿಯಾಕ್ಟ್ ಆಗಿ CH3 ಅಂದರೆ ಮೀಥೈಲ್ ಅಯೋಡೈಡ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ Na ಜೊತೆಗೆ Cl ರಿಯಾಕ್ಟ್ ಆಗಿ ನಮಗೆ ಸೋಡಿಯಂ ಕ್ಲೋರೈಡ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಕಾರ್ಬೈಲ್-ಅಮೈನ್ ರಿಯಾಕ್ಷನ್ ಬೈ ಟೇಕಿಂಗ್ ಅನಿಲಿನ್ ಆ್ಯಸ್ ಆನ್ ಎಕ್ಸಾಂಪಲ್. ಸೊ ಇಲ್ಲಿ ಕಾರ್ಬೈಲ್-ಅಮೈನ್ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ, ಬಟ್ ಎಕ್ಸಾಂಪಲ್ ಆಗಿ ನೀವು ಅನಿಲಿನ್ನೇ ತಗೋಬೇಕಾಗುತ್ತೆ. ವೆನ್ ಅನಿಲಿನ್ ಈಸ್ ಹೀಟೆಡ್ ವಿತ್ ಎ ಮಿಕ್ಸ್ಚರ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಫೀನೈಲ್ ಐಸೋಸೈನೈಡ್ ಹ್ಯಾವಿಂಗ್ ಆ್ಯನ್ ಫೌಲ್ ಸ್ಮೆಲ್ ಈಸ್ ಫಾರ್ಮ್ಡ್. ಸೊ ಇಲ್ಲಿ ಅನಿಲಿನ್ನ ಮಿಕ್ಸ್ಚರ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಫೀನೈಲ್ ಐಸೋಸೈನೈಡ್. ಸೊ ಇದರ ಸ್ಮೆಲ್ ಫೌಲ್ ಸ್ಮೆಲ್ ಆಗಿರುತ್ತೆ, ಇಂಟಾಲರಬಲ್ ಸ್ಮೆಲ್ ಅಂತಲೂ ಕೂಡ ಹೇಳ್ಬೋದು. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಅನಿಲಿನ್ ಸೊ ಬೆನ್ಸಿನ್ ರಿಂಗಿಗೆ NH2 ಗ್ರೂಪ್ ಅಟ್ಯಾಚ್ ಆಗಿದೆ. ಇದನ್ನು ಮಿಕ್ಸ್ಚರ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಯಾವುದರ ಮಿಕ್ಸ್ಚರ್, ಕ್ಲೋರೋಫಾರ್ಮ್ ಆ್ಯಂಡ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಆಗ ಬರುವಂಥ ಪ್ರಾಡಕ್ಟು ಫೀನೈಲ್ ಐಸೋಸೈನೈಡ್. ಸೊ ಇಲ್ಲಿ ಏನಾಗಿದೆ, ಬೆನ್ಸಿನ್ ರಿಂಗಿಗೆ NC ಅಟ್ಯಾಚ್ ಆಗಿರುವಂಥದ್ದು ಫೀನೈಲ್ ಐಸೋಸೈನೈಡ್. ಸೊ ಅದರ ಜೊತೆಗೆ ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್, ಗಿವ್ ಆನ್ ಎಕ್ಸಾಂಪಲ್. ಸೊ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂದರೆ ಏನು, ಅದಕ್ಕೆ ಒಂದು ಎಕ್ಸಾಂಪಲ್. ಇಟ್ ಈಸ್ ಎ ಪ್ರೋಸೆಸ್ ವೇರ್ ದ ಚೇಂಜ್ ಇನ್ ದ ಫಿಸಿಕಲ್ ಆಸ್ ವೆಲ್ ಆಸ್ ದ ಬಯಾಲಜಿಕಲ್ ಪ್ರಾಪರ್ಟೀಸ್ ಆಫ್ ಪ್ರೋಟೀನ್ಸ್ ಟೇಕ್ಸ್ ಪ್ಲೇಸ್ ಬೈ ದ ಆ್ಯಕ್ಷನ್ ಆಫ್ ಹೀಟ್, ಆಸಿಡ್ಸ್, ಆಲ್ಕಲಿ ಆರ್ ಎನಿ ಅದರ್ ಡಿನ್ಯಾಚುರಿಂಗ್ ಏಜೆಂಟ್ಸ್. ಇದು ಒಂದು ಪ್ರೋಸೆಸ್. ಇಲ್ಲಿ ಪ್ರೋಟೀನನ್ನು ಹೀಟ್ ಮಾಡುವಂಥದ್ದು, ಇಲ್ಲಾಂದರೆ ಅದನ್ನು ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡುವಂಥದ್ದು, ಇಲ್ಲ ಆಲ್ಕಲಿ ಜೊತೆಗೆ ಅಥವಾ ಬೇರೆ ಡಿನ್ಯಾಚುರಿಂಗ್ ಏಜೆಂಟ್ಸ್ ಜೊತೆಗೆ ಅದನ್ನು ಟ್ರೀಟ್ ಮಾಡಿದಾಗ ಸೊ ಅದರ ಫಿಸಿಕಲ್ ಮತ್ತು ಬಯಾಲಜಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಈ ಪ್ರೋಸೆಸ್ಸನ್ನು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಕರೀತಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ನೋಡೋದಾದರೆ, ಕೋಆಗ್ಯುಲೇಷನ್ ಆಫ್ ಮಿಲ್ಕ್ ಇನ್ ದ ಪ್ರೆಸೆನ್ಸ್ ಆಫ್ ಲೆಮನ್ ಜ್ಯೂಸ್. ಹಾಲಿಗೆ ನೀವು ಯಾವಾಗ ನಿಂಬೆಹಣ್ಣಿನ ರಸ ಹಾಕ್ತೀರಾ, ಸೊ ಆಗ ಹಾಲು ಒಡೆದೋಗುತ್ತೆ. ಸೊ ಅಲ್ಲಿ ಆಗುವಂಥ ಪ್ರೋಸೆಸ್ ಏನು, ಡಿನ್ಯಾಚುರೇಷನ್. ಅಂದರೆ ನಿಮ್ಮ ಮಿಲ್ಕು ಕೋಆಗ್ಯುಲೇಟ್ ಆಗುತ್ತೆ. ಕೋಆಗ್ಯುಲೇಷನ್ ಆಫ್ ಮಿಲ್ಕ್ ಅನ್ನುವಂಥದ್ದು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಕ್ವೆಶನ್, ನೇಮ್ ದ ನೈಟ್ರೋಜನಸ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ DNA ಬಟ್ ನಾಟ್ ಇನ್ RNA. ಸೊ ಇಲ್ಲಿ ಕೇಳಿರುವಂಥದ್ದು DNA ಮಾತ್ರ ಪ್ರೆಸೆಂಟ್ ಇರುವಂಥ ನೈಟ್ರೋಜನಸ್ ಬೇಸ್ ಯಾವುದು, ಥೈಮಿನ್. ಸೊ ಅದೇ ಕೇಳ್ಬೋದು, ನೇಮ್ ದ ನೈಟ್ರೋಜನಸ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ RNA ಬಟ್ ನಾಟ್ ಇನ್ DNA ಅಂತ ಕೇಳಿದರೆ ಸೊ ನೀವು ಹೇಳಬೇಕಾಗಿರೋದು ಯೂರಾಸಿಲ್. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಅನ್ಸಿಮೆಟ್ರಿಕಲ್ ಈಥರ್ಸ್, ಗಿವ್ ಅನ್ ಎಕ್ಸಾಂಪಲ್. ಸೊ ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂದರೆ ಏನು, ಅದಕ್ಕೆ ಒಂದು ಎಕ್ಸಾಂಪಲ್. ದ ಈಥರ್ಸ್ ಕಂಟೈನ್ ಡಿಫರೆಂಟ್ ಗ್ರೂಪ್ಸ್ ಆನ್ ಐದರ್ ಸೈಡ್ ಆಫ್ ದ ಆಕ್ಸಿಜನ್ ಆಟಮ್ ಆರ್ ಕಾಲ್ಡ್ ಅನ್ಸಿಮೆಟ್ರಿಕಲ್ ಈಥರ್ಸ್. ಈಥರ್ನಲ್ಲಿ ಇರುವಂಥ ಆಕ್ಸಿಜನ್ ಆಟಮ್ನ ಸೈಡ್ಸಲ್ಲಿ ಡಿಫ್ರೆಂಟ್ ಗ್ರೂಪ್ಗಳು ಪ್ರೆಸೆಂಟ್ ಇದ್ದರೆ ಸೊ ಅದನ್ನು ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಮೆಥಾಕ್ಸಿ ಈಥೇನ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಆಕ್ಸಿಜನ್ ಆಟಮ್ನ ಪಕ್ಕದಲ್ಲಿ ಎರಡು ಡಿಫ್ರೆಂಟ್ ಗ್ರೂಪ್ ಇದೆ, ಒಂದು ಮೀಥೈಲ್ ಗ್ರೂಪು, ಇನ್ನೊಂದು ಈಥೈಲ್ ಗ್ರೂಪು. ಸೊ ಇದನ್ನು ನಾವು ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ಕರಿತೀವಿ. ಅದೇ ಸೇಮ್ ಗ್ರೂಪ್ ಇದ್ದರೆ ಅದು ಸಿಮೆಟ್ರಿಕಲ್ ಈಥರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್. ಸೊ ಇಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಕೇಳಿದ್ದಾರೆ. ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್ ಇಫ್ ದ ಡಿಸ್ಸಲ್ಯೂಷನ್ ಈಸ್ ಎಂಡೋಥರ್ಮಿಕ್. ಸೊ ಡಿಸ್ಸಲ್ಯೂಷನ್ ರಿಯಾಕ್ಷನ್ನು ಎಂಡೋಥರ್ಮಿಕ್ ಆಗಿದ್ರೆ ಅಂದರೆ ಹೀಟು ಅಬ್ಸರ್ವ್ ಆಗ್ತಿರುವಂಥದ್ದು. ಸೊ ಆಗ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್ ಇಫ್ ದ ಡಿಸ್ಸಲ್ಯೂಷನ್ ಈಸ್ ಎಕ್ಸೋಥರ್ಮಿಕ್. ಸೊ ಇನ್ ಕೇಸ್
ಡಿಸ್ಸಲ್ಯೂಷನ್ ರಿಯಾಕ್ಷನ್ನು ಎಕ್ಸೋಥರ್ಮಿಕ್ ಆಗಿದ್ರೆ ಅಂದರೆ ಹೀಟ್ ಲಿಬರೇಟ್ ಆಗುವಂಥದ್ದು, ಆಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಏನು ನೆನ್ಪಿಟ್ಕೊಳ್ತೀರಾ? ಸೊ ಡಿಸ್ಸಲ್ಯೂಷನ್ ರಿಯಾಕ್ಷನ್ನು ಎಂಡೋಥರ್ಮಿಕ್ ಆಗಿದ್ರೆ ಸಾಲ್ಬಿಲಿಟಿ ಇನ್ಕ್ರೀಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅದೇ ಏನಾದರೂ ಡಿಸ್ಸಲ್ಯೂಷನ್ ರಿಯಾಕ್ಷನ್ನು ಎಕ್ಸೋಥರ್ಮಿಕ್ ಆಗಿದ್ರೆ ಅಂದರೆ ಹೀಟ್ ಲಿಬರೇಟ್ ಆಗುವಂಥದ್ದು, ಆಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಸೆಕೆಂಡರಿ ಬ್ಯಾಟರೀಸ್? ರೈಟ್ ದ ಈಕ್ವೇಷನ್ ಫಾರ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಎಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಆಫ್ ಲೆಡ್ ಸ್ಟೋರೇಜ್ ಬ್ಯಾಟರೀಸ್. ಸೆಕೆಂಡರಿ ಬ್ಯಾಟ್ರೀಸ್ ಅಂದರೆ ಏನು, ಡೆಫಿನೇಷನ್ನು, ಆ್ಯಂಡ್ ಲೆಡ್ ಸ್ಟೋರೇಜ್ ಬ್ಯಾಟ್ರೀಸಲ್ಲಿ ಆಗುವಂಥ ರಿಯಾಕ್ಷನ್ಸ್ ಅಂದರೆ ಆ್ಯನೋಡ್ ಮತ್ತು ಕ್ಯಾಥೋಡಲ್ಲಿ ಆಗುವಂಥ ರಿಯಾಕ್ಷನ್ಸ್ಗಳನ್ನು ಬರೀರಿ ಅಂತ. ಎ ಬ್ಯಾಟರಿ ವಿಚ್ ಕ್ಯಾನ್ ಬಿ ರೀಚಾರ್ಜ್ಡ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್ ಆ್ಯಂಡ್ ರೀಯೂಸ್ ಅಗೈನ್ ಈಸ್ ಕಾಲ್ಡ್ ಸೆಕೆಂಡರಿ ಬ್ಯಾಟರಿ. ಸೊ ಯಾವ ಬ್ಯಾಟರಿಗಳಿಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡೋದ್ರಿಂದ ಅದು ರೀಚಾರ್ಜ್ ಆಗುತ್ತೆ ಮತ್ತು ಅದನ್ನು ಅಗೇನ್ ನಾವು ಯೂಸ್ ಮಾಡ್ಬೋದು. ಸೊ ಅಂಥ ಬ್ಯಾಟ್ರಿಗಳನ್ನು ಸೆಕೆಂಡರಿ ಬ್ಯಾಟರಿ ಅಂತ ಕರೀತಾರೆ. ರಿಯಾಕ್ಷನ್ಸ್ ಇನ್ ಲೆಡ್ ಸ್ಟೋರೇಜ್ ಬ್ಯಾಟರಿ. ಸೊ ಲೆಡ್ ಸ್ಟೋರೇಜ್ ಬ್ಯಾಟರಿಯಲ್ಲಿ ಆಗುವಂಥ ರಿಯಾಕ್ಷನ್ಸು ಇದು ಡ್ಯೂರಿಂಗ್ ಡಿಸ್ಚಾರ್ಜ್. ಸೊ ಅಟ್ ಆ್ಯನೋಡ್ Pb plus SO4 2- give rise to PbSO4 plus 2 electron. ಸೊ ಅದೇ ಕ್ಯಾಥೋಡಲ್ಲಾದರೆ at cathode PbO2 plus SO4 2- plus 4H plus 2 electron give rise to PbSO4 plus 2H2O. Explain the mechanism of addition of HCN hydrogen cyanide to an aldehyde or a ketone. ಸೊ ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನ್ಗೆ ಹೈಡ್ರೋಜನ್ ಸೈನೈಡ್ ಆ್ಯಡ್ ಆದಾಗ ಸೊ ಯಾವ ರೀತಿ ಮೆಕ್ಯಾನಿಸಮ್ ಆಗುತ್ತೆ ಅಂತ ಕೇಳಿದ್ದಾರೆ. ಇನ್ ದ ಫಸ್ಟ್ ಸ್ಟೆಪ್ ದ ನ್ಯೂಕ್ಲಿಯೋಫೈಲ್ CN- ಅಟ್ಯಾಕ್ ಆನ್ ಕಾರ್ಬೋನಿಲ್ ಕಾರ್ಬನ್ ಟು ಫಾರ್ಮ್ ಎ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋನಿಲ್ ಕಾರ್ಬನ್ಗೆ ನ್ಯೂಕ್ಲಿಯೋಫೈಲ್ ಅಂದರೆ CN- ಅಟ್ಯಾಕ್ ಮಾಡುತ್ತೆ, ಆಗ ನಮಗೆ ಒಂದು ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ದಿಸ್ ಇಂಟರ್ಮೀಡಿಯೇಟ್ ಟೇಕ್ಸ್ ಎ ಪ್ರೋಟಾನ್ ಫ್ರಮ್ ದ ಮೀಡಿಯಮ್ ಟು ಗಿವ್ ಸೈನೋಹೈಡ್ರಿನ್ ಇನ್ ದ ಸೆಕೆಂಡ್ ಸ್ಟೆಪ್. ಸೊ ಏನು ಇಂಟರ್ಮೀಡಿಯೇಟ್ ಫಾರ್ಮ್ ಆಗಿದೆ, ಸೊ ಇದು ಒಂದು ಪ್ರೋಟಾನ್ನ ಆ್ಯಡ್ ಮಾಡಿಕೊಂಡು ಅಂದರೆ ಮೀಡಿಯಮಲ್ಲಿರುವಂಥ ಪ್ರೋಟಾನ್ನ ಆ್ಯಡ್ ಮಾಡಿಕೊಂಡು ಒಂದು ಸೈನೋಹೈಡ್ರಿನ್ನ ಫಾರ್ಮ್ ಮಾಡುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ರಿಯಾಕ್ಷನ್ನ ನೋಡ್ತಾ ಇದ್ದೀರಾ. HCN ಅಂದರೆ ಹೈಡ್ರೋಜನ್ ಸೈನೈಡು OH- ಜೊತೆಗೆ ರಿಯಾಕ್ಟ್ ಆಗಿ ನಮಗೆ ಬರುವಂಥ ಪ್ರಾಡಕ್ಟು CN- ಆ್ಯಂಡ್ H2O. ಸೊ CN- ಅನ್ನುವಂಥದ್ದು ನ್ಯೂಕ್ಲಿಯೋಫೈಲ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ ನ್ಯೂಕ್ಲಿಯೋಫೈಲು ಕಾರ್ಬೋನಿಲ್ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ. ಸೊ ಆಗ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆಗ ಒಂದು ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಈ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟು ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಈ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟು ಮೀಡಿಯಮಲ್ಲಿರುವಂಥ ಒಂದು ಪ್ರೋಟಾನ್ನ ತಗೊಂಡು ಸೈನೋಹೈಡ್ರಿನ್ನ ಫಾರ್ಮ್ ಮಾಡುತ್ತೆ. ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವೀಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.